ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತು ಅಲ್ಲಿ ಮಾರ್ನಿಂಗ್ ಜಸ್ಟ್ ಟೈಮ್ ನೋಡ್ತಾ ಇರ್ಬೋದು. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅದ್ರದ್ದು ಬ್ಲಾಗ್ ಯಾವ ರೀತಿ ಬರುತ್ತೆ ಏನೋ ಅನ್ನೋಣ ನೋಡಿ. ನನ್ನ ಮಗ ಕೂಡ ಚಿನ್ನಮ್ಮ ಓಯ್ ಹಾಯ್. ಮನೆ ಎಲ್ಲರೂ ರೆಡಿಯಾಗಿ ಹೊರಟ್ವಿ ನಾವು. ಬಿಕಾಸ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ನಾನು ಆ್ಯಡ್ ಮಾಡ್ತಾ ಇರೋದು ಅಷ್ಟೇ ಅಲ್ವಾ, ಅದಕ್ಕೋಸ್ಕರ 5:30 ಹಂಗೆ ಬಿಟ್ಟು ನಾವು ಆಲ್ಮೋಸ್ಟ್ 9ಗೆಲ್ಲ ರೀಚ್ ಆಗ್ಬಿಟ್ವಿ. 8:30 9ಗೆಲ್ಲ ಮೈಸೂರ್ನ. ಬಿಕಾಸ್ ಈಗ ಹೈವೇ ಮಾಡಿರೋದ್ರಿಂದ ನಾವು 1 hour 1.5 hours ಸಾಕಾಗುತ್ತೆ ಬ್ಯಾಂಗ್ಳೂರಿಂದ ನಾವು ಹೋಗೋಕ್ಕೆ. ಬಟ್ ನಮ್ಮೂರಿಂದ 3 hours ಬೇಕಿರುತ್ತೆ ಬಿಕಾಸ್ ನಾವು ಔಟ್ ಆಫ್ ಬ್ಯಾಂಗ್ಳೂರ್ ಇರೋದ್ರಿಂದ. ಇದು ಮೈಸೂರು ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ ಇದು ಒಂದು ನಗ ಅನ್ನೋ ಒಂದು ಫುಡ್ಡಲ್ಲೂ. ಬಟ್ ರಿವ್ಯೂಸ್ ಅಂತ ಕೇಳಿದ್ರೆ ನನ್ನ ಪ್ರಕಾರ ಅಷ್ಟೊಂದು ಟೇಸ್ಟ್ ವೈಸ್ ಪರವಾಗಿಲ್ಲ ಅನಿಸ್ತು ಅಷ್ಟೇ. ನನಗೇನು ಟೇಸ್ಟ್ ಪ್ರೈಸ್ ಕೂಡ ಅಷ್ಟೇ ಮಾಮೂಲಾಗೆ ಇತ್ತು. ಬಟ್ ಟೇಸ್ಟ್ ವೈಸ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಯೂಸ್ ಆಗುತ್ತೆ ಇದು ರಿವ್ಯೂಸ್ ನಾವು ಹೇಳೋದ್ರಿಂದ, ನೆಕ್ಸ್ಟ್ ಯಾರಾದರೂ ಹೋಗ್ಬೇಕಿದ್ರೆ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅದಕ್ಕೂ ಮುಂಚೆ ನಾವು ಬ್ರಿಡ್ಜ್ ಹತ್ತಕ್ ಮುಂಚೆನೆ ಶ್ರೀಶೈಲಂ ಅಲ್ಲಿ ಕಾಫಿಗೆ ಅಂತ ನಿಲ್ಸಿದ್ವಿ. ಅಲ್ಲಿ ಟೇಸ್ಟ್ ಸೂಪರ್ ಆಗಿತ್ತು. ಅಂದ್ರೆ ಬ್ಯಾಂಗ್ಳೂರ್ ರಾಮನಗರ ಹೈವೇ ಅಲ್ಲಿ. ಅದೆಲ್ಲ ಮುಗಿಸ್ಕೊಂಡು ನಾವು ನಂಜನಗೂಡು ರೀಚ್ ಆಗೋಷ್ಟೊತ್ತಿಗೆ 9:30 ಆಯ್ತು. ಅಲ್ಲಿ ಬಂದು ದೇವ್ರ ದರ್ಶನ ಎಲ್ಲ ತುಂಬಾನೇ ರಶ್ ಇದೆ. ಆಕ್ಚುಲ್ ಆಗಿ ನಿನ್ನೆ ಈದ್ ಅದು ಹಬ್ಬ ಇತ್ತಲ್ವಾ, ಸೊ ಹಾಲಿಡೇಸ್ ಇದ್ದಿದ್ರಿಂದಾನೋ ಏನೋ ತುಂಬಾ ರಶ್ ಇತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋ ಟೈಮ್ಗೆ ಅಭಿಷೇಕ ಕೂಡ ಹಾಕ್ತಿತ್ತು. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈ ದಾರ ಬೇಕು ಅಂತಿದ್ಲು ನನ್ನ ಮಗ. ಅದನ್ನ ಕಟ್ಟಿಸ್ಕೊಂಡ್ರೆ ಎಲ್ಲ ಅಲ್ಲೇ ಕಿತ್ತು ಹಾಕ್ಬಿಡ್ತಾ ಇದ್ದ. ನಂಜುಂಡೇಶ್ವರನ ದರ್ಶನ ಒಂದು ಪಡ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಬಂದು ಇದಕ್ ಹೋದ್ವಿ. ಅಂದ್ರೆ ಮ್ಯೂಸಿಯಂ ಇತ್ತು ಅಲ್ಲಿ. ನಾವು ಕಾರಂಜಿ ಲೇಕ್ ಹೋಗೋಣ ಅಂತ ನೋಡಿದ್ವಿ. ಅಲ್ಲಿ ಟೈಮಿಂಗ್ಸ್ ಇತ್ತು ಅಂತಂದ್ರೆ ಮಾರ್ನಿಂಗ್ 8:30 ಇಂದ 10:30 ಕ್ಲೋಸು, ಮತ್ತೆ ಆಫ್ಟರ್ನೂನ್ ಸ್ಟಾರ್ಟ್ ಆಗುತ್ತೆ. ನಾವು ಅಲ್ಲಿ ಹೋಗೋಷ್ಟೊತ್ತಿಗೆ 12:30 ಆಗಿತ್ತು. ಅಷ್ಟೊತ್ತಿಗೆ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ನಂಜುಂಡೇಶ್ವರ ಟೆಂಪಲ್ ನಂಜನಗೂಡಿಂದ 1 ಕಿಲೋಮೀಟರ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ನೀವು ಇದು ಒಂದು ಟೆಂಪಲ್ ಇದೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತೆ. ಪರಶುರಾಮ ಟೆಂಪಲ್ ಅಂತ. ಇಲ್ಲಿ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ, ನಾವು ಇಲ್ಲಿ ದೇವ್ರ ಹತ್ರ ಹೋಗಿ ಏನೇ ಒಂದು ಕೇಳ್ಕೊಂಡು ಉಪ್ಪು ಅಂದ್ರೆ ಕಲ್ಲುಪ್ಪು ಮತ್ತೆ ಅಚ್ಚು ಬೆಲ್ಲ ಅಂತ ಅಲ್ಲೂ ಸಿಕ್ತಿರುತ್ತೆ. ನೀವು ಬೇಕಿದ್ರೆ ಮನೆಯಿಂದಾನು ಎತ್ಕೊಂಡು ಹೋಗ್ಬೋದು. ಅದನ್ನ ತಗೊಂಡೋಗಿ ಅಲ್ಲಿನ ತೀರ್ಥನ ಹಾಕ್ಸ್ಕೊಂಡು ಅದ್ರ ಮೇಲೆ ದೇವ್ರ ಹತ್ರ ಬೇಡ್ಕೊಂಡು ನಾವ್ ಏನೇನ್ ತಪ್ಪು ಮಾಡಿದೀವಿ, ನಮ್ಗೆ ಏನ ನೆರವೇರ್ಬೇಕು ನಮಗ್ ಮುಂದೆ ಜೀವನದಲ್ಲಿ ಅಂತ ಆ ಒಂದ್ ನದಿಯಲ್ಲಿ ಅದನ್ನ ಬಿಟ್ರೆ ಅದು ನಡೆಯುತ್ತೆ ಅಂತ ಅಲ್ಲಿನ ಜನ ಹೇಳ್ತಿದ್ರು. ಸೊ ಅದನ್ನ ನಾವು ಮಾಡ್ಬಿಟ್ಟು ಅದನ್ನ ಕೂಡ ನೋಡ್ಕೊಂಡ್ ಬಂದ್ವಿ. ಬಟ್ ಯಾರಾದ್ರೂ ಈ ಸಲ ನಂಜನಗೂಡು ಹೋದ್ರೆ ನೋಡಿಲ್ಲ ಅಂತಂದ್ರೆ ಈ ಒಂದ್ ಟೆಂಪಲ್ ನ ವಿಸಿಟ್ ಮಾಡಿ. ಅಲ್ಲಿಂದ ನೆಕ್ಸ್ಟ್ ನಾವು ಈಗ ಹೊಸದಾಗೆ ಸ್ನೋ ಸಿಟಿ ಮತ್ತೆ ಈ ತರ ಮಿರರ್ ಮೇಜ್ ಅಂತ ಹಾಕಿದ್ರು. ಬಟ್ ಚೆನ್ನಾಗಿತ್ತು ಇದು ಕೂಡ ಅಷ್ಟೇ. ಮಕ್ಳಿಗೂ ಆಟ ಆಡಕ್ ಚೆನ್ನಾಗಿರುತ್ತೆ ಅನ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋದ್ವಿ. ಪ್ರೈಸ್ ಅಂತ ಬಂದಾಗ ಒಂದ್ ಗೇಮ್ಗೆ 50 rupees ಅಂತ ಚಾರ್ಜ್ ಮಾಡಿದ್ರು. ಈ ಮಿರರ್ ಮೇಜ್ಗೆ 60 rupees ಅಂತೆ ಎಂಟರ್ ಫೀಸು. ಮತ್ತೆ ಸ್ನೋ ಸಿಟಿಗೆ 500 ಅಂತ ಹೇಳಿದ್ರು. ನಾವ್ ಆಲ್ರೆಡಿ ಸ್ನೋ ಸಿಟಿ ಎಲ್ಲ ನೋಡಿದ್ರಿಂದ ನಮ್ಗೆ ಟೈಮ್ ಕೂಡ ಸೇವ್ ಆಗ್ಬೇಕು ಅನ್ಬಿಟ್ಟು ನಾವು ಸ್ನೋ ಸಿಟಿ ಒಳಗಡೆ ಏನು ಹೋಗ್ಲಿಲ್ಲ. ಬಿಕಾಸ್ ಮಕ್ಳು ಕೂಡ ಇದ್ರು, ನನ್ ಮಗಗೂ ಕೋಲ್ಡ್ ಜಾಸ್ತಿ ಇತ್ತು ಆಗುತ್ತೆ ಅನ್ಬಿಟ್ಟು ನಾವು ಅದ್ರೊಳಗಡೆ ಹೋಗಕ್ ಹೋಗ್ಲಿಲ್ಲ. ಜಸ್ಟ್ ಇಲ್ಲಿ ಗೇಮ್ಸ್ ಎಲ್ಲ ಆಡ್ಕೊಂಡು ಎಲ್ಲ ಮಿರರ್ ಮೇಜ್ ಅಲ್ಲೆಲ್ಲ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಸ್ನೋ ಸಿಟಿ ಕೂಡ ಚೆನ್ನಾಗಿರುತ್ತೆ. ಒನ್ ಡೇ ಅಲ್ಲಿ ನೀವ್ ಯಾವ ರೀತಿ ಟ್ರಿಪ್ ಪ್ಲಾನ್ ಮಾಡ್ಬೋದು ಅಂತ ಈ ಒಂದ್ ವಿಡಿಯೋ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ನಾವ್ ಜಸ್ಟ್ ಮಾರ್ನಿಂಗ್ 5:30ಗೆ ನಮ್ಮೂರ್ ಬಿಟ್ಟು ಹೋಗಿದ್ದು, ನೈಟ್ಗೆಲ್ಲ ನಾವ್ ರಿಟರ್ನ್ ಆಗ್ಬಿಟ್ವಿ. ಟೋಟಲ್ 5 to 6 ಪ್ಲೇಸಸ್ ನ ನಾವು ಕವರ್ ಮಾಡ್ಕೊಂಡಿದ್ವಿ. ಇಲ್ಲಿ ಕೂಡ ಮಕ್ಳೆಲ್ಲ ಆಟ ಆಡದ್ಮೇಲೆ ಇದು ಬಂದು ಏನಂತಾರೆ, ಇದು ಚೆನ್ನಾಗಿದೆ. ಆನ್ ದಿ ವೇ ನೀವು ಪ್ಯಾಲೇಸ್ ಇಂದ ತುಂಬಾ ಹತ್ರನೇ ಇದೆ. ಶ್ರೀಕಂಠೇಶ್ವರ ಸಿಂಹರಾಜ ಒಡೆಯರ್ ಅಂದ್ರೆ ಮೈಸೂರು ರಾಜರ ಹೆಸರಲ್ಲಿ ಇದನ್ನೊಂದು ಸ್ನೋ ಸಿಟಿ ಮಾಡಿರೋದು. ಇಲ್ಲಿ ಎಲ್ಲ ಮುಗಿಸ್ಕೊಂಡು ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಕೂಡ ನಿಮ್ಗೆ ಗೊತ್ತಾಗುತ್ತೆ ಇದು. ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಹೊಸದಾಗ ಆಗಿದೆ ಅಲ್ವಾ ಮೈಸೂರಲ್ಲಿ ಕೂಡ ರೈಲ್ವೆ ಮ್ಯೂಸಿಯಂ ಅಂತ ಆಗಿದೆ. ಬಟ್ ಇನ್ನೊಂದು ನಾನು ಇದ್ರಲ್ಲಿ
ನಿಮ್ಗೆ ಇನ್ನೊಂದ್ ಏನ್ ಹೇಳ್ತೀನಿ ಅಂತಂದ್ರೆ, ಮೈಸೂರ್ ರೈಲ್ ಮ್ಯೂಸಿಯಂ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಹಾಕೊಳ್ಳಿ. ನೀವೇನಾನ ಟ್ರೈನ್ ಮ್ಯೂಸಿಯಂ ಅಂತ ಏನಾನ ಹಾಕೊಂಡ್ರೆ ಅದು ಸ್ವಲ್ಪ ರಾಂಗ್ ರೂಟೇ ತೋರಿಸುತ್ತೆ. ಇದೊಂದ್ ಸಜೆಷನ್ ಅಂತಾನೆ ಹೇಳ್ಬೋದು. ಅಲ್ಲೋದ್ರೆ ಅಲ್ಲಿ ಕೂಡ ಅಷ್ಟೇ ಎಂಟ್ರಿ ಫೀಸ್ ಬಂದು ಅಡಲ್ಟ್ಸ್ಗೆ 50 ಇತ್ತು, ಚಿಲ್ಡ್ರನ್ಸ್ಗೆ 20 ರುಪೀಸ್ ಇತ್ತು. ಜಸ್ಟ್ ತುಂಬಾ ತರ ಟ್ರೈನ್ಸ್ ಎಲ್ಲ ಇಟ್ಟಿರ್ತಾರೆ. ನಮ್ಗೆ ಟ್ರೈನ್ ಅಲ್ಲಿ ಕುತ್ಕೊಂಡು ಒಂದ್ 2 ರೌಂಡ್ಸ್ ಟ್ರೈನ್ ಸುತ್ತಾಕ್ಸ್ತಾರಷ್ಟೇ. ಮತ್ತೆ ನೀವ್ ಅಲ್ಲಿ ಎಷ್ಟೊತ್ ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತೆ ಟ್ರೈನ್ಸ್ ಕೂಡ ತುಂಬಾನೇ ಇದೆ. ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿರ್ಬೋದು, ವಾಕ್ ಮಾಡಕ್ ಆಗಿರ್ಬೋದು, ಅದಕ್ಕೂ ಕೂಡ ಜಾಗನೂ ಇದೆ ಅಲ್ಲಿ. ಅದೆಲ್ಲ ಮುಗಿಸ್ಕೊಂಡ್ ನೋಡಿ, ಇಲ್ಲಿ ಟ್ರೈನ್ ಕೂಡ ಮ್ಯೂಸಿಯಮ್ಸ್ ಅಂದ್ರೆ ಒಂದೊಂದು ಇದ್ರಲ್ಲಿ ಪೀರಿಯಡ್ ಅಲ್ಲಿ ಯಾವ ಯಾವ ರೀತಿ ಟ್ರೈನ್ಸ್ ಇತ್ತು ಅನ್ನೋದನ್ನ ಅವರು ಮ್ಯೂಸಿಯಂ ಅಲ್ಲಿ ಇಟ್ಟು ಚೆನ್ನಾಗ್ ಮಾಡಿದ್ದಾರೆ. ಇದ್ ಮಕ್ಳಿಗೆ ಚೆನ್ನಾಗಿರುತ್ತೆ ಅಂತಂದ್ರೆ ಅವ್ರಿಗೂ ಟ್ರೈನ್ ನ ನೋಡ್ದಂಗ್ ಇರುತ್ತೆ. ಮತ್ತೆ ಯಾವ್ಯಾವ ಒಂದು ಪೀರಿಯಡ್ ಅಲ್ಲಿ ಯಾವ್ಯಾವ ರೀತಿ ಟ್ರೈನ್ಸ್ ಇತ್ತು ಅನ್ನೋದೆಲ್ಲ ಅಲ್ಲಿ ಆ ಮ್ಯೂಸಿಯಂ ಅಲ್ಲಿ ಅವರು ಕೂಡ ನೋಡ್ಬೋದು. ನೆಕ್ಸ್ಟ್ ರೌಂಡ್ಗೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ತುಂಬಾ ಜನಾನೇ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಇದು ಹೊಸದಾಗ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಜನಾನೇ ಬರ್ತಿರ್ತಾರೆ ನೋಡೋದಕ್ಕೆ. ನಾವು ಆಲ್ಮೋಸ್ಟ್ ಮೈಸೂರ್ಗೆ ಯಾವಾಗ ಹೋದಾಗೂ ಪ್ಯಾಲೇಸ್, ಝೂ ಇದೆಲ್ಲ ನೋಡ್ತಾನೆ ಇರ್ತೀವಿ. ಬಟ್ ಇದು ಹೊಸದಾಗ್ ಆಗಿದೆ ಅಲ್ವಾ, ಇದನ್ನು ಕೂಡ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಹಾಕ್ತಾ ಇರೋದು. ಇಲ್ಲಿ ನನ್ ಮಗ ಮತ್ತೆ ನನ್ನ ಒಂದ್ ಸಿಸ್ಟರ್ ಇಲ್ಲ ಮಗ ಇದಾಡ್ತಿದ್ರು. ಹಂಗೆ ನನ್ನ ಹಸ್ಬೆಂಡ್ ಕೂಡ ರೇಗಿಸ್ತಾ ಇದ್ರು, ಹಾಯ್ ಮಾಡು ಹಾಯ್ ಮಾಡು, ನಿಮ್ಮಮ್ಮ ವಿಡಿಯೋ ಮಾಡ್ತಿದ್ದಾರೆ ಅನ್ಬಿಟ್ಟು. ಹಂಗೆ ಎಲ್ಲ ನೋಡ್ಕೊಂಡು ನಾವು ಕೂಡ ನೆಕ್ಸ್ಟ್ ಅಲ್ಲಿ ನೋಡ್ಕೊಂಡು ಅಷ್ಟೊತ್ತಿಗೆ 2 o'clock ಆಗಿತ್ತು. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ಬಟ್ ತುಂಬಾ ರಶ್ ಅಂತಂದ್ರೆ ಆ ಫ್ರೀ ಒಂದ್ ದರ್ಶನಕ್ ಹೋದ್ರೆ ಮ್ಯಾಕ್ಸಿಮಮ್ ಅಂತಂದ್ರು ನೀವು 5 to 6 hours ನಿಂತ್ಕೋಬೇಕು ಅಂತ ಹೇಳಿದ್ರು ಅಲ್ಲಿ ಗೊತ್ತಿರೋರು. ಸೊ ನಾವು ನನ್ನ ಹಸ್ಬೆಂಡ್ಗೆ ಯಾರೋ ಗೊತ್ತಿರೋರು ಇದ್ರು ಅಂತ ಅವರು ನಮ್ಮನ್ನ ಡೈರೆಕ್ಟ್ ಆಗೇ ಬಿಡ್ಸಿದ್ರು. ಡೈರೆಕ್ಟ್ ಆಗಿ ಬಿಟ್ರು ಆಲ್ಮೋಸ್ಟ್ ಒಂದ್ half an hour ನಮ್ಗೆ ಆಯ್ತು ದರ್ಶನ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ. half an hour ಇಂದ 1 hour. ಊಟಕ್ಕೆ ಅಂತ ಎಲ್ಲೂ ನಿಲ್ಸಕ್ ಹೋಗಿಲ್ಲ. ಬಿಕಾಸ್ ಸ್ವಲ್ಪ ಬೇಗ ಬೇಗ ಪಿಕಪ್ ಅಂದ್ರೆ ಪ್ಲೇಸಸ್ ಕವರ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಾರ್ನಿಂಗ್ ಎಲ್ಲ ತಿಂದಿದ್ವಲ್ಲ. ಮತ್ತೆ ಅಲ್ಲಿ ಕೂಡ ಟೆಂಪಲ್ ಅಲ್ಲಿ ಸ್ವಲ್ಪ ಪ್ರಸಾದ ಅಂತ ಕೊಡ್ತಿದ್ರು, ಅದು ಕೂಡ ಸ್ವಲ್ಪ ತಿನ್ಬಿಟ್ಟು ನೆಕ್ಸ್ಟ್ ನಾವು ಚಾಮುಂಡಿ ಹಿಲ್ಸ್ ಹೋಗಿದ್ವಿ. ಅಲ್ಲೇ ಸೈಡ್ಸ್ ಅಲ್ಲಿ ಇದಿದೆ, ಏನಂತಾರೆ, ಬಜ್ಜಿ ಬೋಂಡಾ ಶಾಪ್ ಇದೆ. ಅದು ಫೇಮಸ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೀವು ವಿಸಿಟ್ ಮಾಡಿಲ್ಲ ಅಂತಂದ್ರೆ ಆ ಒಂದ್ ಶಾಪ್ ನ ವಿಸಿಟ್ ಮಾಡಿ ನೀವು. ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಇವಾಗ ನಿನ್ನೆ ಶುಕ್ರವಾರ ಮತ್ತೆ ನೆಕ್ಸ್ಟ್ ಇವಾಗ ಅಮಾವಾಸ್ಯೆ ಬೇರೆ, ಪೌರ್ಣಮಿ ಇತ್ತಲ್ವಾ ಇವತ್ತು. ಅಂದ್ರೆ 6th ಸೆಪ್ಟೆಂಬರ್ ಪೌರ್ಣಮಿ ಇದ್ದಿದ್ರಿಂದ ಅಲ್ಲಿ ಫುಲ್ಲು ಡೆಕೋರೇಷನ್ ಕೂಡ ಎಲ್ಲ ಮಾಡಿದ್ರು ಅಮ್ಮನವ್ರಿಗೆ. ಹಾಗಾಗಿ ಎಲ್ಲ ನೋಡ್ಕೊಂಡು ನಾವು ಕೂಡ ಬಂದ್ವಿ. ಆಚೆಗೆಲ್ಲ ಬಂದು ಎಲ್ಲ ತಿನ್ಬಿಟ್ಟು ನೆಕ್ಸ್ಟ್ ಟೈಮಿಂಗ್ಸ್ ಅಂದ್ರೆ ತುಂಬಾ ಟೈಮಿಂಗ್ಸ್ ಇರುತ್ತೆ ಮೈಸೂರಲ್ಲಿ. ನಾವ್ ಏನೇ ನೋಡ್ಬೇಕಂತಂದ್ರು ಟೈಮಿಂಗ್ಸ್ ಇರುತ್ತೆ. ಮತ್ತೆ ಇನ್ನೊಂದು ಸಜೆಸ್ಟ್ ಮಾಡೋದೇನಪ್ಪಾ ಅಂದ್ರೆ ಗೂಗಲ್ ಟೈಮಿಂಗ್ಸ್ ಮಾತ್ರ ನೋಡ್ಕೊಂಡು ಹೋಗಕ್ ಹೋಗ್ಬೇಡಿ. ನಾವು ಯಾವ್ದೇ ಒಂದು ಪ್ಲೇಸ್ ನ ನೋಡೋದಕ್ಕೆ ಗೂಗಲ್ ಅಲ್ಲಿ ನೋಡಿದಾಗ ಅಲ್ಲಿ ಓಪನ್ಸ್ ಅಂತಾನೆ ಇರ್ತಿತ್ತು. ಬಟ್ ಆ ಪ್ಲೇಸ್ ಹೋಗಿ ನೋಡಿದಾಗ ಕ್ಲೋಸ್ ಅಂದ್ರೆ ಮತ್ತೆ ಓಪನ್ ಆಗೋದು ಇಷ್ಟೊತ್ತಿಗೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈಗ ಕಾರಂಜಿ ಟೆಂಪಲ್ ಕಾರಂಜಿ ಲೇಕ್ ಬಂದು ಫುಲ್ ಮಾರ್ನಿಂಗ್ ಟು ಈವ್ನಿಂಗ್ ಓಪನ್ ಅಂತ ಇರುತ್ತೆ. ಅಲ್ಲಿ ಕ್ಲೋಸ್ ಇರುತ್ತಂತೆ ಆಫ್ಟರ್ನೂನ್ ಟೈಮ್ಸ್. ಸುಖವನನು ಅಷ್ಟೇ, ಅದು ಕ್ಲೋಸ್ ಇತ್ತು ನಾವು ಮಾರ್ನಿಂಗ್ ಹೋದಾಗ. ಮತ್ತೆ ಇದೆಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ನೋಡಿ, ನಾನ್ ಬಜ್ಜಿ ಸೆಂಟರ್ ಹೇಳಿದ್ನಲ್ಲ, ಅದು ಶಂಕರ್ ಬಜ್ಜಿ ಸೆಂಟರ್. ಇಲ್ಲೇ ಮಸಾಲ ಪುರಿ ಇರ್ಬೋದು, ಬೋಂಡಾ ಆಗಿರ್ಬೋದು, ಜೋಳ ಪ್ರತಿಯೊಂದು ಸಿಗುತ್ತೆ. ಚೆನ್ನಾಗಿತ್ತು. ಅದೆಲ್ಲ ತಿನ್ಕೊಂಡು ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ 4:30 5 o'clock ಆಗಿತ್ತು. ಸೊ ಅದಕ್ಕೋಸ್ಕರ ಚಾಟ್ಸೆ ತಿನ್ಬಿಡೋಣ ಅಂತ ತಿನ್ಕೊಂಡು ನೆಕ್ಸ್ಟ್ ಸುಖವನಾಗ್ ಹೋದ್ರಿ. ಅಲ್ಲಿ ಮುಂಚೆ ಏನಪ್ಪಾ ಅಂತಂದ್ರೆ ಎಂಟ್ರಿ ಫೀ ಕೂಡ ಇತ್ತು, ಮತ್ತೆ ಬೇರೆ ತರಾನೇ ಇತ್ತು. ಈಗ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಇದು ಬಂದು ಆಶ್ರಮ ಪಕ್ಕನೇ ಇರೋದು. ಮೈಸೂರಲ್ಲಿ ಇರೋರ್ಗು ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನನಗೇನಪ್ಪಾ ಅಂತಂದ್ರೆ ಮೈಸೂರ್ ಸ್ವಲ್ಪ ಹಳೇದು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಒಂದು ಅತ್ತೆ ಅಲ್ಲೇ ಇರೋದ್ರಿಂದ ನಾವು ಚಿಕ್ಕವರಿಂದ ಇದನ್ನೆಲ್ಲ ನೋಡಿದ್ವಿ. ಆದ್ರೆ ಹೊಸದ್ ಏನಿದೆ ಅದನ್ನ ನೋಡೋಣ ಅನ್ಬಿಟ್ಟು ಈ ಟೈಮ್ ಹೋಗಿದ್ದು. ಇದು ಒಂದು ನಾನು ಇದು ಮತ್ತೆ ಮ್ಯಾಂಡೇಟರಿ ಚಾಮುಂಡೇಶ್ವರಿ ಟೆಂಪಲ್ ನೋಡ್ಲೇಬೇಕು ನಾವು ಮೈಸೂರ್ಗೆ ಹೋದ್ಮೇಲೆ. ಸೊ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಬೇರೆ ಪ್ಲೇಸಸ್ ನೋಡೋಣ ಅನ್ಬಿಟ್ಟು ಹೋದ್ವಿ. ನಾವು KRS ಬ್ಯಾಕ್ ವಾಟರ್ ಕೂಡ ನೋಡೋಣ ಅನ್ಕೊಂಡ್ವಿ. ಬಟ್ ಟೈಮ್ ನಮ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಅಂದ್ರೆ ನಾವು ನೋಡಿದೀನಿ ನಾನು,
ನನ್ನ ಒಂದು ಹಸ್ಬೆಂಡ್ ಆಗಿರ್ಬೋದು ಇವ್ರು ಯಾರು ನೋಡಿರ್ಲಿಲ್ಲ, ಹೋಗೋಣ ಅನ್ಕೊಂಡ್ರಿ. ಬಟ್ ಟೈಮ್ ಅಡ್ಜಸ್ಟ್ ಆಗ್ಲಿಲ್ಲ, ಅದಕ್ಕೋಸ್ಕರ ನಾವು ಇದನ್ನ ನೋಡ್ಕೊಂಡು ಹಿಂಗೆ ಬಂದ್ವಿ. ಇಲ್ಲೆಲ್ಲ ಶುಕವನ, ಇದು ಬರ್ಡ್ಸ್ ಎಲ್ಲ ಇರುತ್ತೆ. ಇಲ್ಲಿ ಕೂಡ ಅಷ್ಟೇ ಬರ್ಡ್ಸ್ ಕೈ ಮೇಲೆಲ್ಲ ಕುತ್ಕೊಂಡು ಫೋಟೋಸ್ ತೆಗಿತಾರಂತೆ. ಫೋನ್ಸ್ ಅಲೋ ಮಾಡಲ್ಲ, ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ಬಿಡಿ ಅಂತ ಹೇಳಿದ್ರು. ಸೊ ಸ್ವಿಚ್ ಆಫ್ ಮಾಡಿದ್ವಿ. ಬಟ್ ತುಂಬಾ ಕಾಸ್ಟ್ಲಿ ಅಂತಾನೆ ಅನ್ಸ್ತು. ಒಂದ್ ಫೋಟೋ ತೆಗಿಯಕ್ 300 ಏನೋ ತಗೊಂಡ್ರು. ನಾವು ತೆಗೆಸ್ಕೊಂಡ್ರಿ. ಬಟ್ ಅಲ್ಲಿ ಫೋನ್ ಅಲೋ ಇಲ್ದೇ ಇದ್ದಿದ್ರಿಂದ ನಾನು ಒಳಗಡೆ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಅದನ್ನ ಕೂಡ ನೋಡ್ಕೊಂಡ್ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 5:20 ಆಗೋಯ್ತು. ನನ್ಗೆ ಬೋಟಿಂಗ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಇದೆಲ್ಲ ತುಂಬಾನೇ ಇಷ್ಟ. ಬಟ್ ಅಲ್ಲಿ ಕಾರಂಜಿ ಲೇಕ್ ಬಂದು 5:30 ಕ್ಲೋಸ್ ಅಂತ ಹೇಳ್ಬಿಟ್ರು. ಅಲ್ಲಿ 5:20 ಆಗಿತ್ತು ನಾವು ಶುಕವನ ನೋಡ್ಕೊಂಡು ಆಚೆ ಬರೋಷ್ಟರಲ್ಲಿ. ಅಲ್ಲಿಂದ ಅಲ್ಲಿಗೆ ಜಸ್ಟ್ 10 ಮಿನಿಟ್ಸ್ ಅಷ್ಟೇ ನಿಮ್ಗೆ ಏನಂತಾರೆ ಡಿಸ್ಟೆನ್ಸ್ ಇದ್ದಿದ್ದು. ಸೊ ಬೇಗ ಬಂದು ವಿತಿನ್ 2 ಮಿನಿಟ್ಸ್ ಆಗಿದ್ರು ಕೂಡ ನಮ್ಗೆ ಈ ಒಳಗಡೆ ಅವ್ರು ಎಂಟರ್ ಮಾಡಿಸ್ತಿರ್ಲಿಲ್ಲ. ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಹೋಗಿದ್ರಿ. ನಾನು ಕೂಡ ಪ್ರೇ ಮಾಡ್ಕೊಂತ ಇದ್ದೆ, ಇಲ್ಲ ನಾನು ಹೋಗ್ಬೇಕು ಅಂತ. ಸೊ ಅದೇ ರೀತಿ ನಾವೇ ಲಾಸ್ಟ್ ಟಿಕೆಟ್ ಅಂತಾನೆ ಹೇಳ್ಬೋದು. ಲಕ್ಕಿ ಪ್ರಕಾರ ಅಲ್ಲೋದ್ವಿ. ಒಳಗಡೆ ಟಿಕೆಟ್ ಎಲ್ಲ ತಗೊಂಡ್ರಿ. ಇದು ಬಂದು ನಿಮ್ಗೆ ಎಂಟ್ರಿ ಫ್ರೀ ಬಂದು 50 ರುಪೀಸ್ ಇರುತ್ತೆ ಅಡಲ್ಟ್ಸ್ಗೆ. ಕಿಡ್ಸ್ಗೆ ಬಂದು 20 ಏನೋ ತಗೊಂಡ್ರು. ಬಟ್ ಇದು ಬೋಟಿಂಗ್ಗೆ ಎಕ್ಸ್ಟ್ರಾ ಪೇ ಮಾಡ್ಬೇಕು. ಅದು ನೇಚರ್ ಪಾರ್ಕ್ ಅಂತಂದ್ರೆ ವಾಕ್ ಮಾಡಕ್ ಆಗಿರ್ಬೋದು, ನಮ್ಗೊಂದು ಮೈಂಡ್ ರಿಫ್ರೆಶ್ ಆಗಿರ್ಬೋದು. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಯಾರಾದ್ರೂ ಮೈಸೂರಲ್ಲಿ ವಿಸಿಟ್ ಮಾಡ್ಬೇಕು ಅಂತಂದ್ರೆ ನಾನ್ ಸಜೆಸ್ಟ್ ಮಾಡ್ತೀನಿ, ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅಲ್ಲಿ ನೇಚರ್ ಅಂದ್ರೆ ಗೇಮ್ಸ್ ಎಲ್ಲ ಮಕ್ಳಿಗೂ ಕೂಡ ಈ ರೀತಿ ಎಲ್ಲ ಇತ್ತು ಆಟ ಆಡಕ್ಕೆ. ಬೋಟಿಂಗ್ ಮಾತ್ರ ನಾವು ಇಷ್ಟು ಜನಕ್ಕೆ ಅವರೇ ರೈಡ್ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ನಾವು 500 ಪೇ ಮಾಡಿದ್ವಿ. ಎಲ್ಲ ಅದೆಲ್ಲ ಮುಗಿಸ್ಕೊಂಡು ಇದು ಮಾತ್ರ ಸೂಪರ್ ಆಗಿತ್ತು. ಅಂತಂದ್ರೆ ಅಲ್ಲಿ ಈ ವಾಟರ್ ಇರ್ಬೋದು, ಒಂದ್ ನಾವು ಹೋಗಿದ್ದ ಟೈಮ್ಗೆ ವೆದರ್ಗೆ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮಕ್ಳು ಕೂಡ ಅಷ್ಟೇ ಎಷ್ಟು ಎಂಜಾಯ್ ಮಾಡ್ತಾ ಇದ್ದ ಅಂದ್ರೆ ನನ್ ಮಗ ಓ ಅಂತ ಕೂಡ ತುಂಬಾ ಕಿರ್ಚ್ತಿದ್ದ. ಅವನಿಗೂ ವಾಟರ್ ಅಂದ್ರೇನೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಸೊ ಮಕ್ಳಿಗೂ ಈ ರೀತಿ ನಾವ್ ಅವಾಗ ಆಚೆ ಕರ್ಕೊಂಡು ಹೋಗ್ತಿದ್ರೆ ಅವ್ರಿಗೂ ಒಂಥರ ಖುಷಿ ಅಂತಂತ ಅನ್ಸುತ್ತೆ. ಮತ್ತೆ ಅವ್ರಿಗೂ ಸ್ವಲ್ಪ ಔಟರ್ ಇದು ಬರುತ್ತೆ ಅಂತಾನು ಹೇಳ್ಬೋದು. ಅಲ್ಲಿಂದ ಮುಗಿಸ್ಕೊಂಡ್ ಬಂದು ಅಲ್ಲೆಲ್ಲ ನೋಡ್ಕೊಂಡು ನಾವು ಹಂಗೆ ಇಲ್ಲಿ ಅಲ್ಲಿ ನೇಚರ್ ಪಾರ್ಕ್ ಅಲ್ಲಿ ಅಂತಂದ್ರೆ ಕಾರಂಜಿ ಲೇಕ್ ಅಲ್ಲಿ ಈ ತರ ವಾಕ್ ಮಾಡೋದು ಇರುತ್ತಲ್ಲ, ಅದು ಆನೆ ಬಂತು. ಆನೆ ನನ್ನ ಹಸ್ಬೆಂಡ್ ಮತ್ತೆ ನನ್ ಮಗನ ಕೂರ್ಸ್ಕೊಂಡು ಅಲ್ಲೊಂದ್ ವಿಡಿಯೋ ಮಾಡ್ತಾ ಇದ್ರು, ಮಾಡೋಣ ಬನ್ನಿ ಅಂದ್ಬಿಟ್ಟು. ಹಂಗೆ ಮಾಡಿ ಮತ್ತೆ ನನ್ನ ಒಂದು ಸಿಸ್ಟರ್ ಇನ್ ಲಾ ಮಗದು ಬರ್ಡೇ ಕೂಡ ಇತ್ತು. ನಾವು ಅದಕ್ಕೋಸ್ಕರನೇ ವೆಕೇಶನ್ ಅಂತ ಹೋಗಿದ್ದು. ಅಲ್ಲೇ ಆರ್ಯ ಬೇಕರಿ ಅಂತ ಇದೆ, ನೀವು ನೋಡ್ತಾ ಇರ್ಬೋದು. ಚಾರ್ಜ್ ಮಾಡ್ತಾರೆ ನಿಮ್ಗಷ್ಟೇ. ಇದೇ ರೀತಿ ನಮ್ಮ ಒನ್ ಡೇ ಆಗಿತ್ತು ಸೆಪ್ಟೆಂಬರ್ 5th. ಫೋಟೋಸ್ ಆರ್ ರಿಟರ್ನ್ ಗಿಫ್ಟ್ ಅಂದ್ರೆ ಒಂದ್ ವೆಕೇಶನ್ಸ್ ಹೋದಾಗ ಒಂದು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಹಾಗೆ ಒಂದು ಬರ್ಡೇಸ್ ಕೂಡ ಅಷ್ಟೇ, ಮಕ್ಕಳಿಗೆ ಹೆಂಗಾದ್ರು ಮಾಡಿ ನೀವು ಅವ್ರಿಗೆ ಒಂದ್ ಖುಷಿ ಅಂತ ಅಂದ್ರೆ ಕೇಕ್ ಕಟ್ ಮಾಡೋದಾಗಿರ್ಬೋದು. ನಮ್ಮ ಒಂದ್ ಕಾಲದಲ್ಲಿ ಮಕ್ಳಿಗೂ ಕೂಡ ಅಷ್ಟೊಂದು ಅಂದ್ರೆ ನಾವು ಫೀಲ್ ಮಾಡಿದ್ರು ಆ ಟೈಮ್ ಒಂಥರ ಇತ್ತು. ಬಟ್ ಇವಾಗಿನ ಮಕ್ಳಿಗೆ ಆದಷ್ಟು ಪೇರೆಂಟ್ಸ್ ಅವ್ರಿಗೆ ಏನ್ ನೀಡ್ಸ್ ಬೇಕು ಅದನ್ನೇ ಫುಲ್ಫಿಲ್ ಮಾಡೋದೇ ಈ ಒಂದ್ ಜನರೇಷನ್ ಅಂತ ಹೇಳ್ಬೋದು. ಮೈಸೂರಲ್ಲಿ ಇನ್ನೂ ತುಂಬಾ ಪ್ಲೇಸಸ್ ಇದೆ ಅಂತಾನೆ ಹೇಳ್ಬೋದು ಕವರ್ ಮಾಡೋದಿಕ್ಕೆ. ಬಟ್ ಒನ್ ಡೇ ಅಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾವು ಕವರ್ ಮಾಡಿದೀರಾನೆ. ನಮ್ದು ಮೇನ್ ಇದು ಬಂದು ಮಕ್ಕಳಿಗೆ ಏನ್ ಆಟ ಆಡಕ್ ಇರುತ್ತೆ, ಮಕ್ಳು ಯಾವ್ದ್ರಲ್ಲಿ ಎಂಜಾಯ್ ಮಾಡ್ತಾರೆ ಅಂತ ಇತ್ತು. ಝೂ ಆಲ್ರೆಡಿ ನೋಡಿದ್ರು, ಸೊ ನಾವು ಝೂಗ್ ಅಂತ ಹೋಗ್ಲಿಲ್ಲ. ಇದು ಒಂದು ಸ್ವಲ್ಪ ಪಿಕ್ಸ್ ನ ಆಡ್ ಮಾಡಿದೀನಿ. ಇದನ್ನ ನೋಡ್ಬಿಟ್ಟು ಇದೇ ರೀತಿ ನನ್ನ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದ್ ಚಾನೆಲ್ ನ ಬೇಗ ಮಾನಿಟೈಸೇಷನ್ ಮಾಡಿ ಅಂತ ಹೇಳ್ತೀನಿ. ಏನೇನಾದ್ರೂ ಬೇರೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾನು ಆನ್ಸರ್ ಮಾಡ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.